ಸಣ್ಣ 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 ತೊರೆಗಳು, ಸ್ಟ್ರೀಮ್ಸ್ ಸೇರ್ಕೊಂಡು ಈಗ ಒಂದು ಹಿಂದುತ್ವದ ಒಂದು ದೊಡ್ಡ ವೈಚಾರಿಕ ಪ್ರವಾಹ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ, ನ್ಯಾಷನಲ್ ಲೆವೆಲ್ ಅಲ್ಲಿ ಕಾಣಿಸ್ತಾ ಇದೆ. ವಿಕ್ರಮ್ ಸಂಪತ್ ಅವರು ಸಾವರ್ಕರ್ ಫಸ್ಟ್ ವಾಲ್ಯೂಮ್ ಬಂದಾಗ ಬರ್ಕಾ ಅವರು ಅವ್ರನ್ನ ಇಂಟರ್ವ್ಯೂ ಮಾಡಿದ್ರು. ಬರ್ಕಾ ಅವ್ರು ಮಾಡಬೇಕು ಅನ್ನೋ ಪರಿಸ್ಥಿತಿ ಉಂಟಾಯ್ತಲ್ಲ, ಅದೇ ಹಿಂದುತ್ವ. ನಾವು ಎಡ, ಹಂಗಾಗಿ ನಾವು ಅಲ್ದೇ ಇದ್ದವರೆಲ್ಲ ನೀವು ಬಲ ಅಂತ. ನಾವೇನಿಲ್ಲ, ನಾವು ದೇಶವನ್ನ ಪ್ರೀತಿ ಮಾಡುವ ಸಾಮಾನ್ಯ ಜನ ಅಪ್ಪ. ನಾವು ಪ್ರಪಂಚದಲ್ಲಿ ಇರುವಂತ ಸಮಸ್ಯೆನಲ್ಲಿ ಮುಸ್ಲಿಂ ಸಮಸ್ಯೆ ಇದೆಯೋ, ಇಸ್ಲಾಂ ಸಮಸ್ಯೆ ಇದೆಯೋ ಅನ್ನೋ ಚರ್ಚೆಯನ್ನು ಇಟ್ಕೊಳ್ಳದೆ ನೀವು ಟಿಪ್ಪು ಸುಲ್ತಾನ್ ಬಗ್ಗೆನೂ ಮಾತಾಡೋಕ್ಕಾಗಲ್ಲ, ಕಾಶಿ ಬಗ್ಗೆನೂ ಮಾತಾಡೋಕ್ಕಾಗಲ್ಲ, ಮುಂದೆ ನಾವೆಲ್ಲ ಹೋರಾಟದಲ್ಲಿ ಭಾಗವಹಿಸುವಂತ ಮಥುರಾ ಬಗ್ಗೆನೂ ಮಾಡೋಕ್ಕಾಗಲ್ಲ. ಎತ್ತೋ ಸರ್ ಜಾಕಿ ಹೇ ಮಥುರಾ ಕಾಶಿ ಬಾಕಿ ಹೇ. ಮುಘಲ್ರು ಅವ್ರ ಆಕ್ರಮಣಗಳು, ಆ ಸುಲ್ತಾನ್ರು, ಆ ಇಲ್ತಮಿಷು, ಬಾಲ್ಬನ್ನು ಅಲ್ಲಿಂದ ಶುರು ಮಾಡಿಕೊಂಡು ಮೊನ್ನೆ ತನಕನೂ ಅದನ್ನೇ ಹೇಳ್ಕೊಂಡು ಬಂದ್ರೆ, ಕಾಶ್ಮೀರದ ಇತಿಹಾಸ ಹೇಳೋರು ಯಾರು, ರಾಜಸ್ಥಾನದ ಇತಿಹಾಸ ಹೇಳೋರು ಯಾರು, ಗುಜರಾತ್, ಕರ್ನಾಟಕ, ಮಹಾರಾಷ್ಟ್ರ, ತಮಿಳುನಾಡು. ಇವತ್ತು ಹಿಂದುತ್ವವನ್ನು ವಿರೋಧ ಮಾಡುವ ಕಾಂಗ್ರೆಸ್ ನಾಳೆ ಹಿಂದುತ್ವದ ಪರವಾಗಿ ನಿಂತ್ಕೊಂಡ್ಬಿಡ್ಬಹುದು. ಇದ್ರಲ್ಲ ಮುಂಚೆ ಅವರ ಸಿಂಬಲ್ ಇದ್ದಿದ್ದೇ ಹಸು ಮತ್ತು ಕರು. ಪ್ರಾರಂಭದಲ್ಲಿ 2 ಪಾಯಿಂಟ್ ಮಾತ್ರ ನಾನು ಇಡೀ ಒಂದು 20 ವರ್ಷಗಳ ಯಾವುದನ್ನ ನಾನು ಪೋಸ್ಟ್ ಅಯೋಧ್ಯ ಮೂಮೆಂಟ್ ಅಂತ ಕರಿತೀನಿ, ಟು ಮಾರ್ಕೆಟ್ ವೆರಿ ಪ್ರಾಪರ್ಲಿ. ಒಂದು ಖಿಲಾಫತ್ತು ಇಂದ ಹಿಡಿದು ಪಾರ್ಟಿಷನ್ ತನಕ ಒಂದು ಫೇಸು, ಆಮೇಲೆ ಸೋಕಾಲ್ಡ್ ಇಂಡಿಪೆಂಡೆನ್ಸ್ ಅಂದರೆ ಡೊಮಿನಿಯನ್ ಸ್ಟೇಟಸ್ 45-47 ನಡುವಿನ ಗಡಿಬಿಡಿ, ಅಲ್ಲಿಂದ ಹಿಡಿದು ಎಮರ್ಜೆನ್ಸಿ ಇಂದಿರಾ ಗಾಂಧಿ ಮಾಡಿದಂಥ ಅನ್ಯಾಯ, ಅಲ್ಲಿ ತನಕದ್ದು ಒಂದು ಘಟ್ಟ. 75ನೇ ಇಸ್ವಿ JP ಮೂಮೆಂಟ್ ಇಂದ ಹಿಡಿದು 92ರ ಅಯೋಧ್ಯ ಆಂದೋಲನ ತನಕದ್ದು ಭಾರತದ್ದು 3ನೇ ಘಟ್ಟ, ಮಾಡರ್ನ್ ಹಿಸ್ಟ್ರಿ ಅಂತ ನಾನು ಓದ್ದಂಗೆ. ಆಮೇಲೆ ತುಂಬಾ ಜನ ಏನು ಅಂತ ಹೇಳಲ್ಲ, ಅವ್ರವ್ರ ಪುಸ್ತಕ ಬರ್ಕೊಂಡು ಚರ್ಚೆ ಮಾಡ್ಕೊಂಡಿರ್ತಾರೆ. ಆಮೇಲೆ ಏನೂ ಆಗಲೇ ಇಲ್ಲ, ಗ್ಲೋಬಲೈಸೇಷನ್ ಆಗ್ಬಿಡ್ತು, ಪ್ರೈವೇಟೈಸೇಷನ್, ಅದೆಲ್ಲ ಎಕನಾಮಿಕ್ಸು ಇದರಲ್ಲ, ಫೈನಾನ್ಸಲ್ಲಿ. ಕಲ್ಚರಲಿ ಏನಾಯಿತು ಅಂತ ಹೇಳಿದ್ರೆ, ಸ್ವಾಮಿ ವಿವೇಕಾನಂದರು ಮತ್ತು ಅರವಿಂದರಾದ್ಮೇಲೆ ಒಬ್ಬರು ಬಹಳ ದೊಡ್ಡ ಋಷಿಗಳು ನಮ್ಮ ರಾಜ್ಯದಲ್ಲಿ, ನಮ್ಮ ದೇಶದಲ್ಲಿ ಹುಟ್ಟಿದ್ರು. ಅವ್ರ ಹೆಸರು ರಾಮ್ ಸ್ವರೂಪ್ ಅಂತ. ಅವ್ರಿಗೊಬ್ರು ಶಿಷ್ಯರು ಹುಟ್ಟಿದ್ರು, ಅವ್ರ ಹೆಸರು ಸೀತಾರಾಮ್ ಗೋಯಲ್ ಅಂತ. ಇವತ್ತು ಇವ್ರ ಕೆಲಸ ಆಗಲಿ, ನಾನು ಮಾಡ್ತಿರೋ ಕೆಲಸ ಆಗಲಿ, ಇನ್ನೂ ಬೇರೆಯವರು ಆನಂದ ರಂಗನಾಥನ್ ಮಾಡ್ತಿರೋ ಕೆಲಸ ಆಗಲಿ, ಸಾಯಿ ದೀಪಕ್ ಮಾಡ್ತಿರೋ ಕೆಲಸ ಆಗಲಿ, ಸಂಜಯ್ ಸನ್ಯಾಲ್ ಮಾಡ್ತಿರೋದಾಗಲಿ, ನಾನಾ ರೀತಿಯ ಸಂಘಟನೆಗಳನ್ನು ಮಾಡಿಕೊಂಡು ಯಾವ ಲಾಭದ ಉದ್ದೇಶವೂ ಇಲ್ಲದೆ, ಅದರಿಂದ ನನಗಾಗಲಿ ಅವ್ರಿಗಾಗಲಿ 1 ಪೈಸದ ಲಾಭ ಬೇಕಿಲ್ಲ. ಹೆಚ್ಚಂದ್ರೆ ನೋಟಿಸ್ಗಳೇ ಬರುತ್ತೆ ಕೋರ್ಟಿಂದ, ಆಯ್ತಾ? ಇದನ್ನ ಮಾಡೋದಿದೆಯಲ್ಲ, ಇದು ಫ್ಲೋಯಿಂಗ್ ಆರ್ ಸ್ವಿಮ್ಮಿಂಗ್ ಅಗೇನ್ಸ್ಟ್ ದಿ ಕರೆಂಟ್. ಈ ಮೂಮೆಂಟನ್ನು ನಮ್ಮಲ್ಲಿ ಬಹಳ ಗಟ್ಟಿಯಾಗಿ ಶುರು ಮಾಡಿದವರು 81-82ರಲ್ಲಿ ವಾಯ್ಸ್ ಆಫ್ ಇಂಡಿಯಾ ಮೂಮೆಂಟ್. ವಾಯ್ಸ್ ಆಫ್ ಇಂಡಿಯಾ ಮೂಮೆಂಟಿನ ಕೆಲಸವನ್ನೇ ಇವತ್ತು ನಮ್ಮ ಸಾಹಿತ್ಯ ಪ್ರಕಾಶನದ ಮೂಲಕ, ಇಂಥ ಪುಸ್ತಕಗಳನ್ನು ತರೋದ್ರ ಮೂಲಕ ನಮ್ಮ ಸುಬ್ಬಣ್ಣ ಮಾಡ್ತಾ ಇದ್ದಾರೆ. ನಾವು ಭಾಳ ಹಿಂದೆನೇ ಆ ಜಸ್ವಂತ್ ಸಿಂಗು ಪಾಕಿಸ್ತಾನಕ್ಕೆ ಹೋಗಿ ಜಿನ್ನಾ ಬಗ್ಗೆ ಮಾತಾಡಿದಾಗ ಸುಬ್ಬಣ್ಣಂಗೆ ಫೋನ್ ಮಾಡಿ ಒಂದು 15 ವರ್ಷದ ಹಿಂದೆ ಒಂದು ಪುಸ್ತಕ ಬರಿತೀವಿ ನಾನು ಪ್ರತಾಪ್ ಅಂದರೆ, ತಕ್ಷಣ ಅವರು ಬರೀರಿ ಅಂದರು. ಆ ಪುಸ್ತಕವನ್ನು ಬಿಡುಗಡೆ ಮಾಡಿದವರು ನನ್ನದ್ರದ್ದು ಮತ್ತೂರು ಕೃಷ್ಣಮೂರ್ತಿಗಳು. ಅದು ನಡೆದಿದ್ದು ಯಾಕಿದನ್ನು ನಾನು ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ಸಣ್ಣ 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 ತೊರೆಗಳು, ಸ್ಟ್ರೀಮ್ಸ್ ಸೇರ್ಕೊಂಡು ಈಗ ಒಂದು ಹಿಂದುತ್ವದ ಒಂದು ದೊಡ್ಡ ವೈಚಾರಿಕ ಪ್ರವಾಹ ಇಂಟರ್ನ್ಯಾಷನಲ್ ಲೆವೆಲಲ್ಲಿ, ನ್ಯಾಷನಲ್ ಲೆವೆಲಲ್ಲಿ ಕಾಣಿಸ್ತಾ ಇದೆ. ಅದರ ಬಹಳ ಮುಂಚೂಣಿಯಲ್ಲಿ ಇಟ್ಕೊಂಡು ಅದನ್ನು ತುಂಬ ಒಂದು ಕ್ಲಾಸಿ ಆದಂಥ ಇಂಗ್ಲೀಷ್ನಲ್ಲಿ ಒಳ್ಳೊಳ್ಳೆ ರೆಫರೆನ್ಸ್ಗಳನ್ನು ಕೊಟ್ಟು, ಅವ್ರಿಗೆ ಅಡ್ಕತ್ರಿ ಅಂದರೆ ವಿರೋಧ ಮಾಡೋಕ್ಕೆ ಹೋಗುವಂಥ ನಮ್ಮ ಪ್ರೀತಿಯ ಸಹೋದರಿ ಬರ್ಕಾದತ್, ಅಲ್ಲಿಂದ ಶುರುವಾಯಿತು ಇವ್ರ ಜರ್ನಿ. ನಾನು ಟ್ರ್ಯಾಕ್ ಮಾಡ್ದಂಗೆ ಒಂದಷ್ಟು ವೀಡಿಯೋಸ್ನ ಅಧ್ಯಯನ ಮಾಡಿದ, ವೀಡಿಯೋನ ಓದಿ ನೋಡಿರೋದಲ್ಲ, ವೀಡಿಯೋ ಅಧ್ಯಯನ ಮಾಡಿದಂತೆ, ವಿಡಿಯೋ ಸ್ಟಡಿ. ಅವರು ವಿಕ್ರಮ್ ಸಂಪತ್ ಅವರು ಸಾವರ್ಕರ್ ಫಸ್ಟ್ ವಾಲ್ಯೂಮ್ ಬಂದಾಗ ಬರ್ಕಾ ಅವರು ಅವ್ರನ್ನ ಇಂಟರ್ವ್ಯೂ ಮಾಡಿದರು. ಬರ್ಕಾ ಅವ್ರು ಮಾಡಬೇಕು ಅನ್ನೋ ಪರಿಸ್ಥಿತಿ ಉಂಟಾಯ್ತಲ್ಲ, ಅದೇ ಹಿಂದುತ್ವ. ಆ ಕೆಲಸಗಳನ್ನು ಮಾಡೋದ್ರಲ್ಲಿ ನಮ್ಮ ಹಿಂದಿನ ಪೀಳಿಗೆನಲ್ಲಿ ಹೋವೆ ಶೇಷಾದ್ರಿಯವರು, ಬಾಬು ಕೃಷ್ಣಮೂರ್ತಿಗಳು, ನಮ್ಮ ಶಿವರಾಮ್ ಅವರು, ವಿದ್ಯಾನಂದ ಶೆಣೆಯವರು, ಅನೇಕರು ಹುತಾತ್ಮರಾಗ್ಬಿಟ್ಟಿದ್ದಾರೆ. ಅಂದರೆ ಅವ್ರ ಜೀವನವನ್ನೇ ಕೊಟ್ಬಿಟ್ಟಿದ್ದಾರೆ. ಅದಕ್ಕೋಸ್ಕರ ಒಂಥರ ಗಂಧ ಥರ ಅವ್ರನ್ನ ತೈಕೊಂಡ್ಬಿಟ್ಟಿದ್ದಾರೆ. ಈಗ ಸ್ವಲ್ಪ ಪರಿಮಳ ಎಲ್ಲ ಕಡೆ ಹಬ್ಬುತ್ತಾ ಇದೆ ಅಷ್ಟೇ. ಏನು ಇವತ್ತು ಶುರುವಾಗಿರುವಂಥದ್ದಲ್ಲ ಇದು. ಸಾವರ್ಕರ್ ಅವರು ಶಿವಮೊಗ್ಗಕ್ಕೆ ಬಂದು ಅಲ್ಲೇ ಹಿಂದೂ ಮಹಾಸಭಾ ಮಾಡಿ, ಅಲ್ಲೇ ಹಿಂದೂ ಮಹಾಸಭಾ ಗಣಪತಿಯನ್ನು ಸ್ಥಾಪನೆ ಮಾಡಿದವರು. ಹಾಗಾಗಿ ಇದೇನು ಇವತ್ತಿಂದಲ್ಲ. ಕೃಷ್ಣ ಬಾಬು ಅವ್ರು ಹೇಳ್ತಾರೆ, ಇಲ್ಲಿ ಬೆಂಗಳೂರಿಗೆ ಬಂದಾಗ ಅವ್ರು ಎಲ್ಲೆಲ್ಲಿ ಉಳ್ಕೊಳ್ತಿದ್ರು, ಯಾರ್ಯಾರ ಮನೆಗಳಲ್ಲಿ ಅಂತ ಬಾಬು ಕೃಷ್ಣಮೂರ್ತಿಗಳು ಅನೇಕ ಸತಿ ಹೇಳ್ತಾರೆ. ನಮ್ಮ ಸಮಾಜದಲ್ಲಿ ಈ ಒಂದು ವಿಷಯವನ್ನು ಕೇಂದ್ರದಲ್ಲಿ ತಂದು ಸ್ಥಾಪನೆ ಮಾಡೋದಿದೆಯಲ್ಲ, ಆ ಕೆಲಸ ಒಂದು 20-25 ವರ್ಷದಿಂದ ಒಂದು ಇಂಟೆಲೆಕ್ಚುಯಲ್ ಆಗಿ, ಯಾವುದನ್ನು ನೀವೊಂದು, ನಾನು ಬಲಪಂಥ ಅಂತ ಕರೆಯೋಕ್ಕೆ ಇಷ್ಟಪಡೋದಿಲ್ಲ, ಅದೊಂದು ತುಂಬ ಕುಖ್ಯಾತಿಯ ಪದ ಅಂತ ನನ್ನ ಪ್ರಕಾರ. ಅದು ಅವ್ರು ಕೊಟ್ಟಿರೋ ಹೆಸರದು. ನಾವು ಎಡ, ಹಂಗಾಗಿ ನಾವು ಅಲ್ದೇ ಇದ್ದವರೆಲ್ಲ ನೀವು ಬಲ ಅಂತ. ನಾವೇನಿಲ್ಲ, ನಾವು ದೇಶವನ್ನು ಪ್ರೀತಿ ಮಾಡುವ ಸಾಮಾನ್ಯ ಜನ ಅಪ್ಪ. ನಾವು ಭರತ ಮಾತೆ ನನ್ನ ತಾಯಿ ನನ್ನ ಪೊರೆವ ತೊಟ್ಟಿಲು ಅಂತ ಹೇಳ್ತಾರಲ್ಲ ಕುವೆಂಪು, ಅಂಥವ್ರು ನಾವು ಅಷ್ಟೇ. ಈ ಪರಂಪರೆಯನ್ನು ಬಹಳ ಭಾರತೀಯ ಈ ಬೌದ್ಧಿಕ ಕ್ಷಾತ್ರ ಪರಂಪರೆಯನ್ನು ವಿಕ್ರಮ್ ಅವರು ಬಹಳ ದೀರ್ಘಕಾಲದಿಂದ ಮುಂದುವರಿಸ್ಕೊಂಡು ಬರ್ತಿದ್ದಾರೆ. ಒಂದು, ಬರ್ಕಾ ಅವರ ಸಹೋದರಿ ಬರ್ಕಾ ಅವರು ಯಾಕೆ ಮಾತಾಡಿದ್ರು ವಿಕ್ರಮ್ ಅವ್ರ ಬಗ್ಗೆ ಅನ್ನಕ್ಕೆ, ಮಾತನಾಡುವ ಪರಿಸ್ಥಿತಿ ಉಂಟಾಯಿತು. ಆ ಉಂಟಾಗೋದಕ್ಕೆ ಸಮಾಜ ಹೇಗೆ ಸಜ್ಜುಗೊಳ್ತು,
ಅದು ಯಾಕೆ ಆ ಪುಸ್ತಕ ಕೊಂಡ್ಕೊಳ್ಳೋಕೆ ಶುರು ಮಾಡ್ತು, ಯಾಕೆ ಕೋರ್ಟ್ಗೆ ಹರಿಶಂಕರ್ ಜೈನು ಈ ಥರದವರೆಲ್ಲ ಹೋಗೋದಕ್ಕೆ ಶುರು ಮಾಡಿದ್ರು, ಅವ್ರಿಗಿಂತ ಮುಂಚೆ ಅನೇಕರು ಯಾಕೆ ಕೋರ್ಟ್ಗಳಿಗೆ ಹೋದ್ರು ಅನ್ನೋದಿದೆಯಲ್ಲ ಇಂದು ಪ್ರಪಂಚದಲ್ಲಿ ಇರುವಂಥ ಸಮಸ್ಯೆನಲ್ಲಿ ಮುಸ್ಲಿಂ ಸಮಸ್ಯೆ ಇದೆಯೋ ಇಸ್ಲಾಂ ಸಮಸ್ಯೆ ಇದೆಯೋ ಅನ್ನೋ ಚರ್ಚೆಯನ್ನು ಇಟ್ಕೊಳ್ಳದೆ ನೀವು ಟಿಪ್ಪು ಸುಲ್ತಾನ್ ಬಗ್ಗೆನೂ ಮಾತಾಡೋಕ್ಕಾಗಲ್ಲ, ಕಾಶಿ ಬಗ್ಗೆನೂ ಮಾತಾಡೋಕ್ಕಾಗಲ್ಲ, ಮುಂದೆ ನಾವೆಲ್ಲ ಹೋರಾಟದಲ್ಲಿ ಭಾಗವಹಿಸುವಂಥ ಮಥುರಾ ಬಗ್ಗೆನೂ ಮಾಡೋಕ್ಕಾಗಲ್ಲ. ನಾನಂತೂ ಮಥುರಾ ಹೋರಾಟದಲ್ಲಿ ಭಾಗವಹಿಸ್ತೀನಿ, ನಾನಂತೂ ಕಾಶಿ ಹೋರಾಟದಲ್ಲಿ ಭಾಗವಹಿಸ್ತೀನಿ. ಯಾರು ಭಾಗವಹಿಸ್ತಾರೋ ಬಿಡ್ತಾರೋ ಅವ್ರನ್ನೆಲ್ಲ ಕೇಳ್ಕೊಂಡು ನಾವೇನು ಈ ಹೋರಾಟಕ್ಕೆ ಇಳಿದಿಲ್ಲ. ನಾವು ಭಾಗವಹಿಸೋರು ಅವರು ನಮ್ಮ ಜೊತೆ ಬರ್ಬೋದು ಅಷ್ಟೇ. ಎತ್ತೋ ಸರ್ ಜಾಕಿ ಹೇ ಮಥುರಾ ಕಾಶಿ ಬಾಕಿ ಹೇ, ಆ ಹೋರಾಟವನ್ನೇ ಶುರು ಮಾಡಿದವರು 15-16ನೇ ವಯಸ್ಸಿನಲ್ಲಿ. ಅದಿನ್ನೂ ನಡೆಯುತ್ತೆ. ಆ ಕೆಲಸಕ್ಕೆ ಈ ಕಾಶಿಯಂಥ ಗ್ರಂಥಗಳಿದೆಯಲ್ಲ, ಇದು ಹೋರಾಟಕ್ಕೆ ಬೇಕಾದಂಥ ಮ್ಯಾನಿಫೆಸ್ಟೋ ಗ್ರಂಥಗಳಾಗಿ ಕೆಲಸ ಮಾಡ್ತಾ ಇವೆ. ಯಾಕೆಂದರೆ ನೀವು ಅರೆಸ್ಟ್ ಮಾಡೋಕ್ಕೆ ಹೋದರೆ ಇದರಲ್ಲಿರೋ ಎಲ್ಲ ಜಡ್ಜ್ಮೆಂಟು ನೋಡಿ, ಇದರಲ್ಲಿರೋ ಎಲ್ಲ ಡಾಕ್ಯುಮೆಂಟ್ಸು ಇನ್ಸ್ಕ್ರಿಪ್ಷನ್ಸ್ ನೋಡಿ, ಔರಂಗಜೇಬ ಹೊರಡಿಸಿರುವಂಥ ಡಾಕ್ಯುಮೆಂಟ್ಸ್ ಎಲ್ಲ ಕೊನೆಯಲ್ಲಿ ಕೊಟ್ಟಿದ್ದಾರೆ ನೋಡಿ ಅಂತ ಮಾಡೋದಿದೆಯಲ್ಲ. ಅಂದರೆ ಒಂದ್ಸತಿ ಕಾನ್ಸ್ಟಿಟ್ಯೂಷನ್ ಅಂತ ಬಂದಮೇಲೆ ಫೈಟ್ ಶುಡ್ ಬಿ ವಿತ್ ಇನ್ ದಿ ಫ್ರೇಮ್ ವರ್ಕ್ ಆಫ್ ದಿ ಲೀಗಾಲಿಟೀಸ್. ಆ ಕೆಲಸವನ್ನು ಮಾಡಬೇಕಾದ್ರೆ ಇವ್ರು ಈ ಪುಸ್ತಕದಲ್ಲಿ ಬೇರೆ ಬೇಕಾದಷ್ಟು ಜನ ಫಾರಿನರ್ಸ್ ಆಗಲಿ ಅಥವಾ ನಮ್ಮ ಮೋತಿ ಚಂದ್ರ ಅವರಾಗಲಿ ಇನ್ನೂ ಅನೇಕರು ಬರೆದಿರೋ ಸಂಸ್ಕೃತಿ ಪ್ರಧಾನವಾದ ಕಾಶಿ ಗ್ರಂಥಕ್ಕಿಂತ ಅಥವಾ ಆಧ್ಯಾತ್ಮ ಪ್ರಧಾನವಾದ ಕಾಶಿ ಗ್ರಂಥಗಳು ಬೇಕಾದಷ್ಟು ಬಂದಿದೆ, ನಮ್ಮಲ್ಲಿ ಬರ್ತಾನೆ ಇದೆ, ಇವತ್ತಿಗೂ ಕೂಡ ಬರ್ತಾ ಇದೆ. ಕಾಶಿಕಿ ಪಂಡಿತ್ ಪರಂಪರಾ ಅಂತಲೇ ಒಂದು 1000 ಪುಟದ ಪುಸ್ತಕವನ್ನು ವಿದ್ಯಾನಿವಾಸ್ ಮಿಶ್ರ ಅವರು ಹಿಂದಿಯಲ್ಲಿ ಬರೆದಿದ್ದಾರೆ. ನಾನು ಬಲ್ಲೆ, ಓದಿದ್ದೇನೆ. ಅದು ಬೇರೆ ರೀತಿ. ಇದು ಆ ಕಾಶಿಯನ್ನು ಬೆಳಕಿದೆಯಲ್ಲ, ಬೆಳಕಿನ ಮೇಲೆ ಏನು ಆಘಾತ ಆಯಿತು, ಅದನ್ನು ಮಾಡಿದಂಥ ದುಷ್ಟರು ಯಾರು, ಆ ದುಷ್ಟರನ್ನ ಪ್ರೇರೇಪಿಸಿದಂಥ ಚಿಂತನೆಗಳು ಯಾವುದು, ಅವ್ರಿಗೆ ಎಲ್ಲಿಂದ ಈ ವೈಚಾರಿಕವಾದ ಫ್ರೇಮ್ ವರ್ಕ್ ಬರ್ತಾ ಇದೆ ಅನ್ನೋದನ್ನ ಅಡ್ಡಡ್ಡ ಉದ್ದುದ್ದ ಬಿಚ್ಚಿ ತೋರಿಸಿರುವಂಥದ್ದು, ಬೋತ್ ವರ್ಟಿಕಲಿ ಆ್ಯಂಡ್ ಹಾರಿಸಾಂಟಲಿ ತೋರಿಸಿರುವಂಥ ಗ್ರಂಥ ಇದೆಯಲ್ಲ, ಅದು ಸಭಾ ದೃಷ್ಟಿಯಿಂದ ಕೆಲವು ಪದವನ್ನು ನಾನು ಆ ರೀತಿ ಅಕಾಡೆಮಿಕ್ ಆಗಿ ಬಳಸ್ತಾ ಇದ್ದೀನಿ, ಹಾಗಲ್ಲದೆ ಬೇರೆ ರೀತಿ ಬಳಸೋಕ್ಕಾಗೋದಿಲ್ಲ. ಆ ಕೆಲಸವನ್ನು ಇವ್ರು ಮಾಡಿದ್ರು. ಕೊನೆಯದಾಗಿ ಬಹಳ ಮುಖ್ಯವಾಗಿ ಯಾವುದೋ ಒಂದು ಕಾನ್ಕ್ಲೇವ್ನಲ್ಲಿ ಅವರು ಮಾತನಾಡ್ತಾ, ಒಂದು ವರ್ಷದ ಹಿಂದೆನೇ ಇರಬಹುದು, ಮೋಸ್ಟ್ಲಿ ನಮ್ಮ ಸಹೋದರ ರಾಜದೀಪ್ ಸರ್ದೇಸಾಯಿ ಸಹೋದರ, ನಮ್ಮ ಭಾರತೀಯತೆಯಲ್ಲಿ ನಾವೆಲ್ಲರೂ ಸಹೋದರ ಸಹೋದರಿ ಅಂತಲೇ ತಗೊಳ್ತೀವಿ. ನಮಗೇನು ಅವ್ರ ಬಗ್ಗೆ ವಿರೋಧ ಇರೋದು ಅವ್ರ ವಿಚಾರದ ಬಗ್ಗೆ ಅಷ್ಟೇ, ವ್ಯಕ್ತಿಶಃ ಅಲ್ಲ. ಇದು ನಮ್ಮ ಪರಂಪರೆ. ಸಹೋದರ ರಾಜದೀಪ್ ಸರ್ದೇಸಾಯಿ ಅವ್ರ ಹತ್ರ ಮಾತಾಡ್ತಾ ಅನ್ಸುತ್ತೆ, ಅವ್ರು ಹೇಳಿದ್ರು ಡೆಲ್ಲಿ ಸೆಂಟ್ರಿಕ್ ಹಿಸ್ಟ್ರಿ ಇದೆಯಲ್ಲ, ನಾವು ಅಲ್ಲಿಂದನೇ ಸಂವಾದ ಶುರು ಮಾಡೋಣ. ಡೆಲ್ಲಿ ಸೆಂಟ್ರಿಕ್ ಹಿಸ್ಟ್ರಿಯಿಂದ ಬಿಡಿಸ್ಕೊಳ್ಳೋದು ಅದೇ ಒಂದಷ್ಟು ಜನ ಮುಘಲರು, ಅವರ ಆಕ್ರಮಣಗಳು, ಆ ಸುಲ್ತಾನರು, ಆ ಇಲ್ತಮಿಷು, ಬಾಲ್ಬನ್ನು ಅಲ್ಲಿಂದ ಶುರು ಮಾಡಿಕೊಂಡು ಮೊನ್ನೆ ತನಕನೂ ಅದನ್ನೇ ಹೇಳ್ಕೊಂಡು ಬಂದರೆ, ಕಾಶ್ಮೀರದ ಇತಿಹಾಸ ಹೇಳೋರು ಯಾರು, ರಾಜಸ್ಥಾನದ ಇತಿಹಾಸ ಹೇಳೋರು ಯಾರು, ಗುಜರಾತು, ಕರ್ನಾಟಕ, ಮಹಾರಾಷ್ಟ್ರ, ತಮಿಳುನಾಡು ಅಥವಾ ದೂರದ ಅಸ್ಸಾಮು ಅಥವಾ ಬಾಗಲ್ಪುರ ಅಥವಾ ಸಂಬಲ್ಪುರ ಅಥವಾ ಮಧ್ಯಪ್ರದೇಶ ಅಥವಾ ಇನ್ನೂ ವಿಸ್ತೃತವಾದ ಬೃಹತ್ ಭಾರತ ಇತ್ತಲ್ಲ, ಇವತ್ತಿನ ಪಾಕಿಸ್ತಾನ, ಬಾಂಗ್ಲಾದೇಶ, ಆಫ್ಘಾನಿಸ್ತಾನ, ಥೈಲ್ಯಾಂಡ್, ಕಂಬೋಡಿಯಾ ಎಲ್ಲವನ್ನೂ ಸೇರಿಸ್ಕೊಂಡಿರುವಂಥ ಒಂದು ಸಾಂಸ್ಕೃತಿಕ ಬೃಹತ್ ಭಾರತ ಇತ್ತಲ್ಲ, ಅದ್ರ ಬಗ್ಗೆ ಮಾತನಾಡೋರು ಯಾರು ಅನ್ನುವಾಗ ಮೊದಲು ನೀವು ಈ ದೆಹಲಿ ಮಾನಸಿಕತೆಯಿಂದ ಆಚೆಗೆ ಬನ್ನಿ ಅನ್ನುವ ಬಹಳ ಸ್ಪಷ್ಟವಾದ ಒಂದು ಅಕಾಡೆಮಿಕ್ ಸಂದೇಶವನ್ನು ಅವರು ಆ ಇಂಟರ್ವ್ಯೂನಲ್ಲಿ ಕೊಟ್ಟರು. ಇದು ತುಂಬ ಉಪಾದೇಯವಾದ್ದು. ಈ 2 ವಿಷಯಗಳಿಗೆ ನಾನು ಸಹೋದರ ವಿಕ್ರಮ್ ಸಂಪತ್ ಅವ್ರನ್ನ ತಮ್ಮೆಲ್ಲರ ಪರವಾಗಿ ಅಭಿನಂದಿಸಿ, ಇನ್ನೂ ಇದೇ ರೀತಿಯ ಪುಸ್ತಕಗಳನ್ನು ಬರೆದು ನಮ್ಮ ಆ ರೀತಿಯ ಸಹೋದರ ಸಹೋದರಿಯರಿಗೆ ಸಾಕಷ್ಟು ಸರಕನ್ನು ಅವರು ಒದಗಿಸ್ತಾ ಇರಲಿ. ಇನ್ನು ನಮ್ಮಂಥ ಸಜ್ಜನ ಸಮಾಜದವರು ಅವರ ಪುಸ್ತಕವನ್ನು ಓದಿ ಹೀಗೆ ಕನ್ನಡಕ್ಕೆ ಅದನ್ನು ಬರಮಾಡ್ಕೊಳ್ಳುವಂಥ ಕೆಲಸ ಮಾಡ್ತೀವಿ. ಇದು ಯಾವುದೋ ಒಂದು ಸೀರಿಯಲಲ್ಲಿ ಹೇಳ್ತಾರಲ್ಲ, ಇರುಳ ವಿರುದ್ಧ ಹಗಲಿನ ಯುದ್ಧ ಅಂತ, ಆ ಥರ ಇದೆ ಆ್ಯಕ್ಚುಲಿ. ಇದು ಕೊನೆಯಿಲ್ಲದ ಹೋರಾಟ. ಈ ಹೋರಾಟವನ್ನು ಮಾಡುವುದು ಹಿಂದುತ್ವವೇ. ಅದನ್ನು ಇವತ್ತು BJP ಅವರು ಸಪೋರ್ಟ್ ಮಾಡ್ಬೋದು, ನಾಳೆ ಬಿಡ್ಬೋದು. ಇವತ್ತು ಹಿಂದುತ್ವವನ್ನು ವಿರೋಧ ಮಾಡುವ ಕಾಂಗ್ರೆಸ್ ನಾಳೆ ಹಿಂದುತ್ವದ ಪರವಾಗಿ ನಿಂತ್ಕೊಂಡ್ಬಿಡ್ಬೋದು. ಇದ್ರಲ್ಲ ಮುಂಚೆ ಅವರ ಸಿಂಬಲ್ ಇದ್ದಿದ್ದೇ ಹಸು ಮತ್ತು ಕರು, ಆಮೇಲಿಂದ ಹಸ್ತಕ್ಕೆ ಬಂದಿದ್ದು ಅದು ದೇವಹಾರ ಬಾಬಾ ಅವ್ರನ್ನ ಭೇಟಿ ಮಾಡಿದ್ಮೇಲೆ ಬಂದಿದ್ದದ್ದು. ಆ್ಯಕ್ಚುಲಿ ದೇವಹಾರ ಬಾಬಾ ಅವ್ರ ಕೊಡುಗೆ ಅದು ಇಂದಿರಾ ಗಾಂಧಿ ಅವರ ಕಾಲದಲ್ಲಿ. ಹೀಗಾಗಿ ವಾಟ್ ವಿ ಹ್ಯಾವ್ ಟು ಪ್ರೊಟೆಕ್ಟ್ ಈಸ್ ದಟ್ ಎಂಡ್ಯೂರೆನ್ಸ್ ಅಬೌಟ್ ಅವರ್ ಬ್ರಾಹ್ಮ ಆ್ಯಂಡ್ ಅವರ್ ಕ್ಷಾತ್ರ. ನಮ್ಮ ಬ್ರಾಹ್ಮ ಶಕ್ತಿ, ನಮ್ಮ ಕ್ಷಾತ್ರ ಶಕ್ತಿ, ಇವೆರಡರ ಸಂಗಮವಾಗಿ ಅನೇಕ ರೀತಿಯ ಉದ್ಬೋಧಕವಾದ ಬರವಣಿಗೆಗಳು ನಮ್ಮಲ್ಲಿ ಬರ್ತಾ ಇದೆ ಮಾತ್ರವಲ್ಲ, ಬಹಳ ಮಜಾ ಅಂದರೆ ಮಾಮೂಲಿ ಬರ್ಮುಡಾ ಅಥವಾ ಜೀನ್ಸ್ ಪ್ಯಾಂಟು, ಟೀ ಶರ್ಟ್ ಹಾಕ್ಕೊಂಡು ಅಥವಾ ಯಾವುದೋ ಒಂದು ಪಿಜ್ಜಾನೋ ಅಥವಾ ಮತ್ತೊಂದನ್ನು ತಿನ್ಕೊಂಡು ಓಡಾಡ್ಕೊಂಡಿರೋ ನಮ್ಮ ಯುವ ಪೀಳಿಗೆಯವರು ಇದನ್ನು ಓದ್ತಾ ಇದ್ದಾರೆ. ಅಲ್ಲಿರೋದು ಮಜಾ, ಅಲ್ಲಿ ಬರ್ತಾ ಇರೋ ಸಮಸ್ಯೆ. ಬೇರೆಯವರೆಲ್ಲ ಓದಿದ್ರೆ ಸುಮ್ಮನೆ ಅವ್ರು ಓದ್ಕೊಳ್ತಾರೆ, ಯಾವುದೋ ಲೈಬ್ರರಿಲಿ ಇರ್ತಿರ್ತಾರೆ. ಇದು ಸಾವಿರಾರು ಪ್ರತಿಗಳು ಖರ್ಚಾಗತ್ತೆ, ಚರ್ಚೆ ನಡೆಯುತ್ತೆ, ಜನ ಕ್ಯೂನಲ್ಲಿ ನಿಂತ್ಕೊಂಡು ಸೈನ್ ಹಾಕ್ಸ್ಕೊಳ್ತಾರಲ್ಲ, ಇಟ್ ಈಸ್ ಎ ಗುಡ್ ಸೈನ್. ಕೊನೆಯದಾಗ ಒಂದು ಮಾತು, ಇವ್ರು ಇಂಗ್ಲೀಷ್ ಪುಸ್ತಕ ನೋಡಿದಾಗ ನೆನಪಾಗಿದ್ದು, ಹಿಂದೆಲ್ಲ ನಾವು ಓದುವಾಗ ಬೆಕೆಟ್ದು ಅಂತ ಕಾಣುತ್ತೆ, ವೆಯ್ಟಿಂಗ್ ಫಾರ್ ಗಾಡೆಟ್ಟನ್ನೇ ನಾವು ವೆಯ್ಟಿಂಗ್ ತೊಗೊಳ್ತಾ ಇದ್ವಿ ಯಾವಾಗಲೂ. ವೆಯ್ಟಿಂಗ್ ಫಾರ್ ಗಾಡೋ ಅಥವಾ ವೆಯ್ಟಿಂಗ್ ಫಾರ್ ಗಾಡೆಟ್ ನಾಟಕವನ್ನೇ ಅದೇ ಒಂದು ಕಾಯೋದು ಅನ್ನೋದು. ಇವತ್ತು ವೆಯ್ಟಿಂಗ್ ಫಾರ್ ಶಿವ ಇದೆಯಲ್ಲ, ಇದು ತುಂಬ ಮಂಗಳಕರವಾದಂಥ ಒಂದು ಹಿಂದುತ್ವದ ಪುನರುದಯ. ಈ ಹಿಂದುತ್ವದ ಪುನರುದಯದ ಒಂದು ತೋರಣವನ್ನು ಕಟ್ಟುವ ಕೆಲಸವನ್ನು ವಿಕ್ರಮ್ ಸಂಪತ್ ಅವರು ಮಾಡ್ತಾ ಇದ್ದಾರೆ.
ಅವರಿಗೆ ನಾನು ಎಲ್ಲ ಸಮಾಜದ ಆಸ್ತಿಕ ಬಂಧುಗಳ ಪರವಾಗಿ ಶುಭವನ್ನು ಕೋರಿ ಅವ್ರಿಗೆ ಇನ್ನಷ್ಟು ಶಕ್ತಿಯನ್ನ ಭಗವತಿ ಕೊಡ್ಲಿ, ಕಾಶಿ ವಿಶ್ವನಾಥ ಕೊಡ್ಲಿ, ವಿಶಾಲಾಕ್ಷಿ ಕೊಡ್ಲಿ ಅಂತ ಪ್ರಾರ್ಥಿಸಿ, ಕಾಲಭೈರವ ಕೊಡ್ಲಿ, ಅವನು ಬಹಳ ಮುಖ್ಯ, ಅವನೇ ಕೊತ್ವಾಲ ಅಲ್ಲಿಗೆ, ಅವರ ಪ್ರಾರ್ಥನೆ ಮಾಡಿ ನಾನು ನನ್ನ ಮಾತಿಗೆ ವಿರಾಮ ಹಾಡ್ತೀನಿ. ನಮಸ್ಕಾರ.